ಮಡಿಕೇರಿ ಅರೆಭಾಷೆ ಗೌಡ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಅರೆಭಾಷೆ ಗೌಡ ಜನಾಂಗ ಬಾಂಧವರಿಗೆ ಏರ್ಪಡಿಸಲಾಗಿರುವ ಗೌಡ ಕ್ರಿಕೆಟ್ ಹಬ್ಬಕ್ಕೆ ನಗರದ ಗಾಂಧಿ ಮೈದಾನದಲ್ಲಿ ಚಾಲನೆ ನೀಡಲಾಯಿತು. 2 ದಿನಗಳ ಕಾಲ ನಡೆಯಲಿರುವ ಹಬ್ಬವನ್ನು ಕೊಡಗು ಗೌಡ ಸಮಾಜದ ಅಧ್ಯಕ್ಷ ದಂಬೆಕೋಡಿ ಆನಂದ ಉದ್ಘಾಟಿಸಿ ಮಾತನಾಡಿ, ಕ್ರಿಕೆಟ್, ಹಾಕಿಯಂತೆ ಫುಟ್ಬಾಲ್ ಕೂಡ ಉತ್ತಮ ಕ್ರೀಡೆಯಾಗಿದೆ. ಈ ಒಂದು ಕ್ರೀಡೆಯಲ್ಲಿ ಯುವ ಪೀಳಿಗೆ ತೊಡಗಿಸಿಕೊಂಡು ಮುಂದೆ ಬರಬೇಕೆಂದರು. ಕೊಡಗು ಗೌಡ ಸಮಾಜಗಳ ಅಧ್ಯಕ್ಷ ಆನಂದ್ ಕರಂದ್ಲಾಜೆ ಮಾತನಾಡಿ, ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಕಳೆದ ವರ್ಷ ಕೂಡ ಉತ್ತಮ ರೀತಿಯಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇರುವುದು ಉತ್ತಮ ಕಾರ್ಯವಾಗಿದೆ ಎಂದರು. ಗೌಡ ಸ್ಪೋರ್ಟ್ಸ್ ಅಕಾಡೆಮಿ ಪದಾಧಿಕಾರಿ ಪೊನ್ನಚ್ಚನ ಶ್ರೀನಿವಾಸ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಯಶಸ್ವಿಯನ್ನು ಕಂಡುಕೊಂಡಿದ್ದು ಈಗ ಮತ್ತೆ 2 ದಿನಗಳ ಕಾಲ ಒಂದು ಬೆಳಕಿನ ಇಂದು ಫುಟ್ಬಾಲ್ ಪಂದ್ಯಾಟ ಸಾಲಿನಲ್ಲಿ ನಾವು ಮಡಿಕೇರಿ ಅರೆಭಾಷೆ ಗೌಡ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಇದು 2ನೇ ವರ್ಷದ ಫುಟ್ಬಾಲ್ ಪಂದ್ಯಾಟ ಕೆಲವೊಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಪಂದ್ಯಾಟದಲ್ಲಿ ಓಪನ್ ಕ್ಯಾಟಗರಿಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪಂದ್ಯಾಟ ಹಾಗೂ ಅದೇ ರೀತಿಯಲ್ಲಿ 35 ವರ್ಷದ ಮೇಲ್ಪಟ್ಟಂಥ ಪುರುಷರಿಗೆ ಲೆಜೆಂಡ್ಸ್ ಫುಟ್ಬಾಲ್ ಪಂದ್ಯಾಟ ಹಾಗೂ 16 ವರ್ಷ ಒಳಗಿನ ಬಾಲಕರಿಗೆ ಫುಟ್ಬಾಲ್ ಪಂದ್ಯಾಟ, ಹಾಗೆಯೇ ಮಹಿಳೆಯರ ವಿಭಾಗದಲ್ಲಿ ತಂಡಗಳಿಗೆ ಫುಟ್ಬಾಲ್ ಪಂದ್ಯಾಟ ಹಾಗೂ ಮಹಿಳೆಯರಿಗೆ ಕಟ್ ಆಫ್ ಇಷ್ಟು ಈವೆಂಟನ್ನು 2 ದಿನಗಳಲ್ಲಿ ಈ ಒಂದು ಕಂಡಕ್ಟನ್ನು ಮಾಡ್ತಾಯಿದ್ವಿ. ಏಪ್ರಿಲ್ 18 ಹಾಗೂ 19ರಂದು ಗಾಂಧಿ ಮೈದಾನದಲ್ಲಿ ಇದು ನಡೀತಾ ಇದೆ. ಈ ಒಂದು ಕ್ರೀಡಾಕೂಟದಲ್ಲಿ ಓಪನ್ ಕ್ಯಾಟಗರಿಯಲ್ಲಿ ಒಟ್ಟು 12 ತಂಡಗಳು ಲೀಗ್ ಮಾದರಿಯಲ್ಲಿ ಪಂದ್ಯಾಟವನ್ನು ಆಡ್ತವೆ ಹಾಗೂ ಲೆಜೆಂಡ್ಸ್ ಕ್ಯಾಟಗರಿ ವಿಭಾಗದಲ್ಲಿ 6 ತಂಡಗಳು ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಆಡ್ತವೆ ಹಾಗೂ 16 ವರ್ಷದ ಬಾಲಕರ ವಿಭಾಗದಲ್ಲಿ 8 ತಂಡಗಳು ಲೀಗ್ ಮಾದರಿಯಲ್ಲಿ ಆಡ್ತವೆ. ಅದೇ ರೀತಿಯಾಗಿ ಮಹಿಳೆಯರ ವಿಭಾಗದಲ್ಲಿ 3 ತಂಡಗಳು ಲೀಗ್ ಮಾದರಿಯಲ್ಲಿ ಆಡ್ತವೆ ಹಾಗೂ ಟಗ್ ಆಫ್ ವಾರ್ ಓಪನ್ ಕ್ಯಾಟಗರಿಯಲ್ಲಿ ಕಾಪೌಟ್ ಬೇಸಿಸ್ ಮೇಲೆ ಇರ್ತದೆ. ಈ ಒಂದು ಕ್ರೀಡಾಕೂಟದಲ್ಲಿ ಒಟ್ಟು 60 ಪಂದ್ಯಾಟಗಳು ಈ ಮೈದಾನದಲ್ಲಿ 2 ದಿನಗಳಲ್ಲಿ ನಡೆಯುತ್ತಿದೆ. ಫ್ಲಡ್ಲೈಟ್ ಪಂದ್ಯಾಟ ಕೂಡ ಇರ್ತದೆ. ಈ ಒಂದು ಪಂದ್ಯಾಟಕ್ಕೆ ನಾವು ಆಯೋಜನೆ ಮಾಡೋಕ್ಕೆ ಇರುವಂಥ ಮುಖ್ಯ ಕಾರಣ ಅಂತ ಹೇಳಿದ್ರೆ, ನಮ್ಮ ಯಂಗ್ ಜನ್ರೇಷನ್ ಇದ್ದಾರೆ, ಅವರು ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ಮೂಡುವಂತಾಗಲಿ ಹಾಗೂ ಕೆಲವು ತಂಡಗಳಿಗೆ ನಾವು ಫ್ಯಾಮಿಲಿ ವೈಸ್ ಮಾಡ್ತಿದ್ದಾಗ ಕೆಲವೊಂದು ಆಟಗಾರರು ಕಡಿಮೆ ಇರುವಂಥ ಫ್ಯಾಮಿಲಿ ತಂಡದ ಆಟಗಾರರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಆಗ್ತಿರಲಿಲ್ಲ ಹಾಗೂ ಬೇರೆ ಊರಿನಲ್ಲಿರುವಂಥ ಆಟಗಾರನ ಪರಿಚಯ ಕೂಡ ಆಗ್ತಿರಲಿಲ್ಲ. ಸೊ ಅವರೆಲ್ಲರೂ ಭಾಗವಹಿಸುವಂಥ ಆಗಲಿ ಅಂತೇಳೋ ಒಂದು ಉದ್ದೇಶದಿಂದ ನಾವೊಂದು ಈ ಕ್ರೀಡಾಕೂಟವನ್ನು ಬಿಡ್ಡಿಂಗ್ ಪ್ರಕ್ರಿಯೆಯ ಮೂಲಕ ಮಾಡಿ ಒಂದು ಮಾಲೀಕರನ್ನು ಗುರುತು ಮಾಡಿ ತಂಡಗಳ ಬಿಡ್ಡಿಂಗ್ ಪ್ರಕ್ರಿಯೆಯನ್ನು ಮಾಡಿ ಆಯೋಜನೆ ಮಾಡ್ತಾ ಇದ್ದೇವೆ. ಈಗಾಗಲೇ ಬಿಡ್ಡಿಂಗ್ ಪ್ರಕ್ರಿಯೆ ಬಿಟ್ಟು ಈಗಿನ ಕ್ರೀಡಾಕೂಟ ಆನಂದ ಅವರ ನೇತೃತ್ವದಲ್ಲಿ ಉದ್ಘಾಟನೆ ನಡೆದಿರ್ತದೆ. ಈಗಾಗಲೇ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾದ ಬೆಪ್ಪುರದ ಅಣ್ಣಪ್ಪ ಕುಮಾರ್, ಪದ್ಮಪ್ರಿಯ ಸಿಂಗೂರು, ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಪಾಣತ್ತಲೆ ಜಗದೀಶ್ ಮಂದಪ್ಪ, ಗೌಡ ಸಮಾಜಗಳ ಒಕ್ಕೂಟದ ಕಾರ್ಯದರ್ಶಿ ಪೇರಿಯನ ಉದಯ, ರಾಷ್ಟ್ರೀಯ ಫುಟ್ಬಾಲ್ ಆಟಗಾರ್ತಿ ಕೋಡಿ ವಿದಿತಾ, ಕೊಡಗು ಗೌಡ ಯುವ ವೇದಿಕೆ ಕ್ರೀಡಾ ಸಮಿತಿ ಅಧ್ಯಕ್ಷ ಕುಟ್ಟನ ಪ್ರಶಾಂತ್, ಗೌಡ ಸ್ಪೋರ್ಟ್ಸ್ ಅಕಾಡೆಮಿ ಅಧ್ಯಕ್ಷ ಮಂಜಂಟ್ರ ವಿನೋದ್, ಅಕಾಡೆಮಿ ಪದಾಧಿಕಾರಿ ಕಲ್ಲುಮುಟ್ಲು ಜಶ್ಬಿ, ಕುಡೆಕಲ್ ಸಂತೋಷ್ ಪಾಲ್ಗೊಂಡಿದ್ದರು. ಎಲ್ಲ ತಂಡದ ಸದಸ್ಯರು ಕೂಡಿಕೊಂಡು ಮತ್ತೆ ಪಿಟಿ ಮರದ ಒಂದು ರೋಲಿಂಗ್